ಭದ್ರಾ ಅಣೆಕಟ್ಟಿನ ನೀರಿನ ಸಂಗ್ರಹಣೆ ಈ ವರ್ಷ ತುಂಬಾ ಚಿಂತಾಜನಕವಾಗಿದೆ. ಇವತ್ತು ಭದ್ರಾ ಅಣೆಕಟ್ಟೆಯಲ್ಲಿ 361 ಕ್ಯೂಸೆಕ್ಸ್ ಒಳಹರಿವಿದೆ. 136 ಅಡಿ 8 ಇಂಚು ಸಂಗ್ರಹಣೆಯಾಗಿದೆ. 24 ಟಿಎಂಸಿ. ಹೋದ ವರ್ಷ ಇದೇ ದಿನದಲ್ಲಿ 10,192 ಕ್ಯೂಸೆಕ್ಸ್ ಒಳಹರಿವಿತ್ತು. 162 ಅಡಿ ಲೆವೆಲ್ ಇತ್ತು. 44 ಟಿಎಂಸಿ ಸಂಗ್ರಹಣೆ ಆಗಿತ್ತು. ಇವತ್ತಿನ ಪರಿಸ್ಥಿತಿ ನೋಡಿದರೆ ಕುಡಿಯೋ ನೀರಿಗೆ ಆದ್ಯತೆ ಕೊಟ್ಟರೂ ಸಹ ಇಡೀ ನಾಲಾ ಮುಖಾಂತರ ಕುಡಿಯೋ ನೀರಿನ ವ್ಯವಸ್ಥೆ, ನದಿ ಮುಖಾಂತರ ಕುಡಿಯೋ ನೀರಿನ ವ್ಯವಸ್ಥೆ 2-3 ಜಿಲ್ಲೆಗೆ ಇದರಿಂದ ಕೊಡಬೇಕಾಗತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಕುಡಿಯೋ ನೀರಿಗೂ ಮತ್ತು ಹಾಲಿ ನಿಂತಿರತಕ್ಕ ಲಕ್ಷಾಂತರ ಎಕರೆ ಅಡಿಕೆ, ತೆಂಗು, ತೋಟದ ಬೆಳೆಗಳಿಗೂ ಕೂಡ ನೀರು ಕೊಡ್ತಕ್ಕಂಥದ್ದು ಬಹಳ ತುಂಬಾ ಕಷ್ಟಕರ ಅನಿಸ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಕುಡಿಯೋ ನೀರಿಗೂ ತೊಂದರೆ ಆಗುತ್ತೆ, ಪುನಃ ಮತ್ತೆ ಅಡಿಕೆ ತೋಟಗಳು ಉಳಿಸ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಆದ್ರೂ ಕೂಡ ನಾವು ಆಶಾಭಾವನೆಯಿಂದ ಇದ್ದೀವಿ. ಕೆಲವು ಸಂದರ್ಭಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಮಳೆ ಬಂದಿದೆ, ಅಣೆಕಟ್ಟಿಗೆ ನೀರು ಬಂದಿದೆ. ಇನ್ನು ಮುಂದಿನ ದಿನಗಳಾದ್ರೂ ಕೂಡ ಅಣೆಕಟ್ಟಿಗೆ ನೀರು ಬಂದು ಅಣೆಕಟ್ಟಿನಲ್ಲಿ ಸಂಗ್ರಹಣೆ ಆಗಿ ಕುಡಿಯೋ ನೀರು, ತೋಟದ ಬೆಳೆಗಳು ಮತ್ತೇನು ಅರ್ಧ ವಾರ್ಷಿಕ ಬೆಳೆಗಳಾದ ಭತ್ತ, ಇತರೆ ಬೆಳೆಗಳನ್ನು ಕೂಡ ಬೆಳೆಯುವಂತ ವಾತಾವರಣ ನಿರ್ಮಾಣ ಆಗಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಇವತ್ತು ಆಶಿಸ್ತೇನೆ.